ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾಡಿದ್ದಂತಹ 40% ಕಮಿಷನ್, ಅದರ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಗೆ 2,500 ಕೋಟಿ, ಈ ಎಲ್ಲ ವಿಚಾರದ ಬಗ್ಗೆ ಕಾಂಗ್ರೆಸ್ನವರು ಜಾಹೀರಾತನ್ನು ನೀಡಿದ್ರು. ಬಿಜೆಪಿಯವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಆರೋಪಿತರು. ಹಾಗಾಗಿ ಇವತ್ತು ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಚುನಾವಣೆ ವೇಳೆ 40% ಕಮಿಷನ್ ಆರೋಪ ಕೋರ್ಟ್ ಮುಂದೆ ರಾಹುಲ್ ಗಾಂಧಿ ಹಾಜರಾಗಿದ್ದಾರೆ. ಖುದ್ದು ಹಾಜರಿಗೆ ಕೋರ್ಟ್ ಸೂಚನೆ ಬೆನ್ನಲ್ಲೇ ಹಾಜರಾಗಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ರಾಹುಲ್ ಗಾಂಧಿ ಇವತ್ತು ಜಾಮೀನು ಸಿಗುತ್ತಾ ಅಂತಕ್ಕಂಥ ಪ್ರಶ್ನೆ. 3ನೇ ತಾರೀಕು, ಇದೇ ತಿಂಗಳು 3ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಇದೇ ಪ್ರಕರಣದಲ್ಲಿ ಕೋರ್ಟ್ ಮುಂದೆ ಹಾಜರಾಗಿ ಅವರು ಜಾಮೀನನ್ನು ಪಡ್ಕೊಂಡಿದ್ದರು. ಅವತ್ತು ರಾಹುಲ್ ಗಾಂಧಿ ಅವರು ವಿನಾಯಿತಿಯನ್ನು ಕೇಳಿದ್ರು ಹಾಜರಿಗೆ. ಹಾಗಾಗಿ ಅವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದರು. ಇವತ್ತು ಹಾಜರಾಗೋದಕ್ಕೆ ಹೇಳಿದರು. ಇವತ್ತು ಬೆಳಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಇಳಿದಂತಹ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸ್ವಾಗತ ಮಾಡಿ ಬರಮಾಡಿಕೊಂಡ್ರು. ಅದಾದ ನಂತರ ಶಾಂಗ್ರಿಲಾ ಹೋಟೆಲ್ನಲ್ಲಿ ಅವರು ಸ್ವಲ್ಪ ಕಾಲ ರೆಸ್ಟ್ ಮಾಡಿ ನಂತರ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅವರ ಜೊತೆಯಲ್ಲಿ ಈಗ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. 3ನೇ ತಾರೀಕು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಹಾಜರಾದ 5 ನಿಮಿಷಕ್ಕೆ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು. ಒಂದು 10 ನಿಮಿಷದಲ್ಲಿ ಎಲ್ಲ ಪ್ರೊಸೀಜರ್ ಮುಗಿಸಿ ಅವರು ಹೊರ ಬಂದಿದ್ದರು. ಇವತ್ತು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಹಾಜರಾಗಿದ್ದಾರೆ. ಬಹುತೇಕ ಅವ್ರಿಗೂ ಕೂಡ ಈ ಪ್ರಕರಣದಲ್ಲಿ ಜಾಮೀನು ಸಿಗುವಂತಹ ಸಾಧ್ಯತೆ ಇದೆ. ಜಾಮೀನು ಸಿಕ್ಕಿ ಒಂದು 5 ನಿಮಿಷ ಬಾಂಡ್ಗೆಲ್ಲ ಅವರು ಸಹಿ ಮಾಡಿ ಅಲ್ಲಿಂದ ಹೊರ ಬರ್ತಾರೆ. ನೋಡಬೇಕು ನಂತರ ಅವರು ಮಾಧ್ಯಮದವರಿಗೆ ಮಾತನಾಡ್ತಾರಾ ಹೇಗೆ ಅಂತ. ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ರಾಹುಲ್ ಗಾಂಧಿ. ಕೋರ್ಟ್ ಕಲಾಪ ಆರಂಭವಾದ ಬಳಿಕ ನ್ಯಾಯಾಧೀಶರ ಮುಂದೆ ರಾಹುಲ್ ಗಾಂಧಿ ಅವರು ಹಾಜರಾಗಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನೋಡಿ, ಕಾನೂನಿಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಕೊಡಲೇಬೇಕು. ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಬಹುದು, ಏನೇ ಆಗಿರಬಹುದು, ಆರೋಪ ಅಂತ ಬಂದಾಗ ಕೋರ್ಟ್ ಅವರನ್ನು ಬರ ಹೇಳಿದಾಗ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರು. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್. ನಾನಾಗಲೇ ಹೇಳಿದೆ, ಇನ್ ಪರ್ಸನ್ ಅವರು ಅಪಿಯರ್ ಆದರೆ ಕೋರ್ಟ್ ಮುಂದೆ ಇಮಿಡಿಯೇಟಾಗಿ ಜಾಮೀನು ಸಿಗುತ್ತೆ. ಇವೆಲ್ಲ ಬೇಲಬಲ್ ಕೇಸಸ್ ಇವೆಲ್ಲವೂ ಕೂಡ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಜಾಮೀನು ಸಿಕ್ಕಿತ್ತು, ಡಿ ಕೆ ಶಿವಕುಮಾರ್ಗೂ ಜಾಮೀನು ಸಿಕ್ಕಿತ್ತು. ಈಗ ರಾಹುಲ್ ಗಾಂಧಿಗೆ ಕೂಡ ಜಾಮೀನು ಮಂಜೂರಾಗಿದೆ. ಚುನಾವಣೆಯ ವೇಳೆ 40% ಕಮಿಷನ್ ಆರೋಪ ಮಾಡಿದ್ರಲ್ಲ ಬಿಜೆಪಿ ವಿರುದ್ಧ. ಸೊ ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಇವತ್ತು ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ರಾಹುಲ್ ಗಾಂಧಿ ಹಾಜರಾದ ತಕ್ಷಣ ನ್ಯಾಯಾಧೀಶರು ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಅಂದರೆ ಒಂದಿಬ್ಬರು ಶ್ಯೂರಿಟಿಯನ್ನು ಕೇಳ್ತಾರೆ. ಆ ಶ್ಯೂರಿಟಿಯನ್ನೆಲ್ಲ ರೆಡಿ ಮಾಡಿರ್ತಾರೆ ಆಲ್ರೆಡಿ. ಸೊ ಆ ಶ್ಯೂರಿಟಿಯನ್ನು ಕೊಟ್ಟು ಶ್ಯೂರಿಟಿ ಬಾಂಡ್ಗೆ ಅವರು ಸೈನ್ ಮಾಡಬೇಕಾಗುತ್ತೆ. ಮಾಡಿ ಅಲ್ಲಿಂದ ಅವರು ಹೊರ ಬರ್ತಾರೆ. ಬಟ್ ಅವರೇನಾದರೂ ಹಾಜರಾಗಿರಲಿಲ್ಲ ಅಂತಂದಿದ್ರೆ ನೋಟಿಸ್ಗಳನ್ನು ಕೊಡ್ತಾರೆ. ನೋಟಿಸ್ಗೂ ರಿಪ್ಲೈ ಮಾಡಲಿಲ್ಲ ಅಂದರೆ NBW ಇಶ್ಯೂ ಆಗುತ್ತೆ, ನಾನ್ ಬೇಲಬಲ್ ವಾರೆಂಟ್ ಅಂತ ಇಶ್ಯೂ ಆಗುತ್ತೆ. ಆವಾಗ ಬಂಧಿಸಬೇಕಾಗುತ್ತೆ. ಇವೆಲ್ಲ ನಡೆಯುತ್ತೆ ಎಲ್ಲ ಪ್ರಕರಣಗಳಲ್ಲೂ. ಆದರೆ ಕೋರ್ಟ್ ಹೇಳಿದ ದಿನಾಂಕದಂದು ಹೇಳಿದ ಸಮಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರಾದರೆ ಅವರು ಕೂಡ ಒಂದು ಸ್ವಲ್ಪ ಲಿಬರ್ಟಿಯನ್ನು ಕೊಡ್ತಾರೆ ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಇಷ್ಟೆಲ್ಲ ಕೆಲಸಗಳ ಒತ್ತಡದ ನಡುವೆ ಕೂಡ ಬೆಂಗಳೂರಿಗೆ ಬಂದು ಕೋರ್ಟ್ ಮುಂದೆ ಹಾಜರಾಗಿ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ, ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಇಮಿಡಿಯೇಟಾಗಿ ಅವರು ಕೋರ್ಟ್ಗೆ ಹಾಜರಾದ ತಕ್ಷಣವೇ ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷ ಬಿಜೆಪಿ ಇತ್ತು. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ರು. ಅದಾದ ನಂತರ ಪೇ CM ಅಂತ ಮಾಡಿದ್ರು. ಆಮೇಲೆ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆ 2.5 ಕೋಟಿಗೆ ಬಿಕ್ರಿ ಆಗುತ್ತೆ, ಮತ್ತು 500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ಅಂತೆಲ್ಲ ಅದನ್ನೂ ಇವರು ಆ್ಯಡ್ ಕೊಟ್ಟಿದ್ರು. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ಎಸ್ ರವೀಶ್, ಈಗ ಜಾಮೀನು ಪ್ರಕ್ರಿಯೆ ಮುಗೀತಾ? ಕೋರ್ಟ್ ನನ್ನ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಏನು ಹೇಳಿದ್ರು ನ್ಯಾಯಾಧೀಶರು? ಏನು ನಡೀತು ಒಟ್ಟಾರೆ ಇವತ್ತು?
ಅರವಿಂದ್, ಈಗಾಗಲೇ ಕಟಕಟೆಗೆ ಬಂದು ರಾಹುಲ್ ಗಾಂಧಿ ಅವರು ನಿಂತಿದ್ರು. ಈ ಸಂದರ್ಭದಲ್ಲಿ ಕೂಡ ಆ ಒಂದು ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ಆ ಜಾಮೀನನ್ನು ಕೂಡ ನ್ಯಾಯಾಲಯ ಪುರಸ್ಕರಿಸಿದೆ. ಹಾಗಾಗಿ ಬೇಲೆಬಲ್ ಅಫೆನ್ಸ್ ಆಗಿರೋ ಕಾರಣ ಹಿನ್ನೆಲೆಯಲ್ಲಿ ಜಾಮೀನನ್ನು ಕೂಡ ಮಂಜೂರು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಶ್ಯೂರಿಟಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಜಾಮೀನು ಪ್ರಕ್ರಿಯೆ ಆರಂಭ ಅಂದರೆ ನಡೀತಾ ಇದೆ. ಅಂದರೆ ಈಗಾಗಲೇ ನ್ಯಾಯಾಧೀಶರು ಈಗ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ಜಾಮೀನನ್ನು ಕೂಡ ಕೊಟ್ಟು, ಜೊತೆಗೆ ಜುಲೈ 30ನೇ ತಾರೀಕಿಗೆ ಜೂನ್ 30ನೇ ತಾರೀಕಿಗೆ ವಿಚಾರಣೆಯನ್ನು ಕೂಡ ಮುಂದೂಡಿದ್ದಾರೆ. ಆದರೆ ಜಾಮೀನನ್ನು ಪ್ರಕ್ರಿಯೆಗಳಿಗೆ ಶ್ಯೂರಿಟಿಗೆ ಸೈನ್ ಹಾಕಬೇಕಾಗುತ್ತೆ, ಬಾಂಡ್ ಪ್ರಕ್ರಿಯೆ ಎಲ್ಲವೂ ಕೂಡ ಇರುತ್ತೆ. ಆ ಒಂದು ಪ್ರೋಸೆಸ್ ಏನಿದೆ ಒಂದು 10-15 ನಿಮಿಷ ಆಗುತ್ತೆ. ಈಗಾಗಲೇ ಆ ಒಂದು ನೋಡ್ತಾ ಇರ್ಬೋದು ನಾವು ಒಂದು ಸಿವಿಲ್ ನ್ಯಾಯಾಲಯಗಳ ಒಂದು ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಜೊತೆಗೆ ಈಗಾಗಲೇ ಅವರು 6ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ ಒಂದು ಕೋರ್ಟ್ಗೂ ಕೂಡ ಈಗಾಗಲೇ ಹಾಜರಾಗಿದ್ದಾರೆ. ಹಾಜರಾದಂಥ ಸಂದರ್ಭದಲ್ಲೂ ಕೂಡ ವಿಚಾರಣೆ ಕೂಡ ಮುಗಿದಿದೆ, ಜಾಮೀನು ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದರೆ BJP ವಿರುದ್ಧ ಏನು ಆರೋಪ ಮಾಡಿದ್ರು, ಅವರು ಮಾನನಷ್ಟ ಕೇಸನ್ನು ಕೂಡ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ 1ನೇ ತಾರೀಕಿಗೆ ಕೂಡ ಆಗಮಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ವಿನಾಯಿತಿಯನ್ನು ಕೂಡ ಕೇಳಿದರು. ಅಂದರೆ ಉತ್ತರ ಪ್ರದೇಶ ಬೇರೆ ಬೇರೆ ಚುನಾವಣೆ ಸಂದರ್ಭಗಳು ಕೂಡ ಕಾರಣಗಳನ್ನು ನೆಪವೊಡ್ಡಿ ಆ ಒಂದು ಇದಕ್ಕೆ ವಿನಾಯಿತಿಯನ್ನು ಕೂಡ ಕೇಳಿದರು. ಆ ಸಂದರ್ಭದಲ್ಲಿ ವಿನಾಯಿತಿಯನ್ನು ಕೂಡ ಕೊಟ್ಟಿದ್ದರು. ಇವತ್ತು ಖುದ್ದು ಹಾಜರಾಗಿದ್ದರು ರಾಹುಲ್ ಗಾಂಧಿಯವರು. ಕಟಕಟೆಯಲ್ಲೇ ನಿಂತು ಆ ಒಂದು ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಈ ಸಂದರ್ಭದಲ್ಲಿ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು, ಅದನ್ನು ಪುರಸ್ಕಾರ ಮಾಡಿದೆ. DK ಸುರೇಶ್ ಅವರು ಶ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಕ್ರಿಯೆ ಇನ್ನೊಂದು 10-15 ನಿಮಿಷಗಳಲ್ಲಿ ಮುಗಿದ ತಕ್ಷಣ ಆ ಒಂದು ರಾಹುಲ್ ಗಾಂಧಿ ಅವರು ಹೊರಗಡೆ ಬರ್ತಾರೆ. ಅಂದರೆ ಪ್ರಮುಖವಾಗಿ ಏನು ಆ ಒಂದು ಕೇಸ್ ಏನಿತ್ತು ಅದನ್ನು ನಾವು ರಾಜಕೀಯವಾಗಿ ಎದುರಿಸ್ತೇವೆ ಅನ್ನೋ ಮಾತುಗಳನ್ನು ಕೂಡ ಆ ಒಂದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೇಳಿದರು. ಆದರೆ BJPಯ ಆ ಒಂದು ಪರಿಷತ್ ಸದಸ್ಯರು ಕೇಶವ ಪ್ರಸಾದ್ ಏನಿದ್ರು ಅವರು ಆ ಒಂದು ಮಾನಹಾನಿಯ ಒಂದು ಕೇಸನ್ನು ಕೂಡ ದಾಖಲಿಸಿದರು. ಈ ಹಿನ್ನೆಲೆಯಲ್ಲಿ ಆ ಒಂದು 3ನೇ ಆರೋಪಿಯಾಗಿ ಆ ಒಂದು ರಾಹುಲ್ ಗಾಂಧಿ ಅವರನ್ನು ಕೂಡ ಇದು ಮಾಡಿದರು. ಆ ಕಾರಣಕ್ಕೋಸ್ಕರವಾಗಿ ಖುದ್ದು ಇವತ್ತು ಹಾಜರಾಗಿದ್ದಾರೆ. ಬೇಲ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಮತ್ತು ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕರ್ತರು ಕೂಡ ಒಂದು ರೀತಿಯಲ್ಲಿ ಜಮಾಯಿಸಿದ್ದಾರೆ ಆ ಒಂದು ಕೋರ್ಟ್ನ ಆವರಣದ ಸುತ್ತಮುತ್ತ. ಜೊತೆಗೆ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಜಾಮೀನು ಪ್ರಕ್ರಿಯೆ ಎಲ್ಲವನ್ನು ಕೂಡ ಮುಗಿಸಿ, ಅಂದರೆ ಷರತ್ತಿಗೆ ಮತ್ತು ಬಾಂಡಿಗೆ ಎಲ್ಲಕ್ಕೂ ಕೂಡ ಸೈನ್ ಹಾಕಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನು ಮುಗಿಸಿ ಹೊರಗಡೆ ಬರ್ತಾರೆ. ಅರವಿಂದ್, ಈಗ ಒಂದೇ ಕೇಸ್ನಲ್ಲಿ ರವೀಶ್, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂಡ ಜಾಮೀನು ಪಡ್ಕೊಂಡಿದ್ದಾರೆ. 30ನೇ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗ ಜಾಮೀನು ಪಡ್ಕೊಂಡ ನಂತರ ಪ್ರತಿ ಹಿಯರಿಂಗೂ ಕೂಡ ಎಲ್ಲರೂ ಅಪಿಯರ್ ಆಗಬೇಕಾಗುತ್ತಾ, ಹೇಗೆ ಅಂತ? ಖಂಡಿತವಾಗಿಯೂ ಕೂಡ ಕೆಲ ಒಂದು ವಿಚಾರಣೆಯ ಸಂದರ್ಭದಲ್ಲಿ ವಿನಾಯಿತಿಯನ್ನು ಕೂಡ ಕೋರುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 75 ಲಕ್ಷದ ಮೌಲ್ಯದ ಪ್ರಾಪರ್ಟಿ ಶ್ಯೂರಿಟಿಯನ್ನು ಕೂಡ DK ಸುರೇಶ್ ಅವರು ನೀಡಿದ್ದಾರೆ. ಹಾಗಾಗಿ ಎಲ್ಲ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ಕೋರ್ಟ್ ಆವರಣದಿಂದ ಹೊರಗಡೆ ಬರ್ತಾರೆ. ಅದಕ್ಕಾಗಿ ಎಲ್ಲ ರೀತಿಯ ಒಂದು ಸಿದ್ಧತೆಯು ಕೂಡ ನಡೆದಿರ್ತಕ್ಕಂಥದ್ದು. ಹೊರಗಡೆಯೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಇನ್ನು ಮುಂದೆ ಆಗುವಂಥ ವಿಚಾರಣೆಗಳು ಎಲ್ಲದಕ್ಕೂ ಕೂಡ ಕಂಪಲ್ಸರಿಯಾಗಿ ಹಾಜರಾಗ್ತಾರಾ ಇಲ್ಲೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕೆಲವೊಂದಕ್ಕೆ ವಿನಾಯಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳಿಗೆ ಆಗಿರ್ಬೋದು ಮತ್ತು ಅವ್ರಿಗಿರ್ತಕ್ಕಂಥ ಬಿಜಿ ಶೆಡ್ಯೂಲ್ ಈ ವಿಚಾರವಾಗಿ ಕೂಡ ಅವರ ವಕೀಲರ ಮೂಲಕ ವಿಚಾರಣೆಗೆ ವಿನಾಯಿತಿಯನ್ನು ಕೋರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪ್ರತಿ ಡೇಟ್ಗೂ ಕೂಡ ಒಂದು ಆಗಮಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಕೋರ್ಟ್ ಮುಂದೆ ಹೇಳುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. DK ಸುರೇಶ್ ಅವರು ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಕೊಟ್ಟಿದ್ದಾರೆ. 70 ಲಕ್ಷ ಮೌಲ್ಯದ ಶ್ಯೂರಿಟಿಯನ್ನು ಕೂಡ, ಪ್ರಾಪರ್ಟಿ ಶ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ.